ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಗೌತಮ್ ಮತ್ತೆ ಭೂಮಿಕಾ, ಅಪ್ಪು, ಮಿಂಚು ಕೂಡ ಅಜ್ಜಿ ಜೊತೆ ಸಮಯನ ಕಳೆದ ಇರ್ತಾರೆ. ಹಾಗೆ ಅವರು ಮನೆಗೆ ಹೋಗೋ ಸಮಯ ಬಂದಿರುತ್ತೆ. ಆಗ ಈ ಕಡೆ ಅಜ್ಜಿ ಅನಾಥಾಶ್ರಮದಲ್ಲಿರೋದು ಗೌತಮ್ಗೆ ಇಷ್ಟನೇ ಆಗ್ತಾ ಇರೋದಿಲ್ಲ. ಆಗ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕಾ ಹತ್ರ ಕೇಳ್ತಾರೆ, ನಾವು ಈಗ ನಾಟಕ ಮಾಡ್ತಾ ಇದ್ದೀವಲ್ಲ, ಅದೇ ನಾಟಕನ ಮುಂದುವರ್ಸೋಣವಾ? ನನಗೆ ಅಜ್ಜಿನ ಈ ಅನಾಥಾಶ್ರಮದಲ್ಲಿ ಬಿಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ನಾವೆಲ್ಲರೂ ಇದ್ದು ಅವರು ಈ ಅನಾಥಾಶ್ರಮದಲ್ಲಿ ಇರೋದು ನನಗೆ ನೋಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಏನು ಹೇಳದೆ ಸುಮ್ಮನೆ ಇರ್ತಾರೆ. ಆದರೂ ಕೂಡ ಈ ಕಡೆ ಗೌತಮ್ ಅವರು ಕೂಡ ಆದಷ್ಟು ಬೇಗ ಅಜ್ಜಿನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಅಪ್ಪು, ಮಿಂಚು ಕೂಡ ಮುತ್ತಜ್ಜಿ ಜೊತೆ ಕಳೆದ ಕ್ಷಣಗಳಲ್ಲಿ ತುಂಬಾನೇ ಖುಷಿಯಾಗಿ ಇರ್ತಾರೆ. ಹಾಗೆ ಜಯದೇವ್ ಕೂಡ ಈ ಕಡೆ ತಾನು ಆಸ್ತಿ ಪತ್ರವನ್ನ ಪಡೆದುಕೊಳ್ಳಲಿಕ್ಕೆ ಒಂದು ಮಿಸ್ಟೇಕನ್ನು ಮಾಡಿರ್ತಾರೆ. ಅಜ್ಜಿ ಇದು ಲೆಫ್ಟ್ ತಮ್ನೇಲ್ ತಗೊಳ್ಳೋ ಬಿಟ್ಟು ರೈಟ್ ತಮ್ನೇಲ್ ತಗೊಂಡು ಅವರ ಆಸ್ತಿನ ಅವರ ಕೈಗೆ ಬರದ ಹಾಗೆ ಅವರು ಮಾಡ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಅವರ ಅಸಿಸ್ಟೆಂಟು ಕೂಡ ಒಂದು ಪ್ಲ್ಯಾನನ್ನು ಹೇಳಿರ್ತಾರೆ. ಹೇಗೂ ಅಜ್ಜಿ ನಿಮ್ಮ ಜೊತೆನೇ ನಿಮ್ಮ ಹತೋಟಿಯಲ್ಲೇ ಇರೋದಲ್ಲ, ನೀವು ಹೋಗಿ ತಗೊಂಡು ಬರ್ಬೋದಲ್ಲ ಅಂತ ಹೇಳಿರ್ತಾರೆ. ಆಗ ಜಯದೇವ್ ಕೂಡ, ಶಬ್ಬಾಸ್, ನೀನು ನನ್ನ ಜೊತೆ ಇರೋದಕ್ಕೆ ಸಾರ್ಥಕ ಆಯಿತು, ಇಲ್ಲ ಅಂದರೆ ನಾನು ಏನಾಗುತ್ತೋ ಅಂತ ಎದುರ್ಕೊಂಡಿದ್ದೆ ಅಂತ ಹೇಳಿ ಅವರಿಗೆ ಶಬಾಷ್ಗಿರಿ ನೀಡುವಾಗ ಅವರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ಜಯದೇವ್ ಕೂಡ ಅಜ್ಜಿ ಹತ್ರ ಹೋಗಿ ಲೆಫ್ಟ್ ತಮ್ಮನೇಲಿ ತೆಗೆದುಕೊಂಡು ಬರೋಣ ಅಂತ ಹೇಳಿ ಆಶ್ರಮಕ್ಕೆ ಹೊರಟಿರ್ತಾರೆ. ಈ ಕಡೆ ಅಪ್ಪು, ಮಿಂಚು ಕೂಡ ತುಂಬಾನೇ ಖುಷಿಯಲ್ಲಿ ಇರ್ತಾರೆ. ಹಾಗೆ ವಠಾರಕ್ಕೆ ಬಂದ ತಕ್ಷಣ ಅವರು ಹೇಳ್ತಾರೆ, ಆಕಾಶ್, ನಾವು ಇವತ್ತು ಅಜ್ಜಿ ಜೊತೆ ಕಳೆದ ಕ್ಷಣಗಳು ತುಂಬಾನೇ ಖುಷಿಯಾಗಿತ್ತಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಪ್ಪು ಕೂಡ, ಹೌದು ಮಿಂಚು, ತುಂಬಾನೇ ಖುಷಿಯಾಗಿತ್ತು, ನಾವು ಯಾವಾಗಲೂ ಇದೇ ಥರ ಇರಬೇಕು ಅಂತ ನಾನು ಬಯಸ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಅವರು ಕೂಡ ನೋಡಿ ತುಂಬಾನೇ ಖುಷಿ ಆಗ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿಕಾಗೂ ಕೂಡ ತನ್ನ ಮನಸ್ಸಿನಲ್ಲಿ ಗೌತಮ್ ಜೊತೆ ಇರಬೇಕು, ಹಾಗೆ ಸತ್ಯವನ್ನ ಹೇಳಿಕೊಂಡು ಅವರ ಜೊತೆ ನಾನು ಆರಾಮಾಗಿ ಇರ್ಬೋದು, ಹಾಗೆ ಅವರ ಜೊತೆಯಲ್ಲಿ ಖುಷಿಯಾಗಿ ಇರಬೇಕು, ನಾನು ಅವರ ಜೊತೆಯಲ್ಲೇ ಇರಬೇಕು, ಅವರನ್ನ ಬಿಟ್ಟು ಇರಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿಕಾ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಮಿಂಚು ಕೂಡ ಹೇಳ್ತಾ ಇರ್ತಾರೆ, ಮ್ಯಾಮ್, ಮತ್ತೆ ನೀವು ಹೇಳಿದಾಗೆ ನಾವು ನಾಟಕ ಮಾಡಿದ್ದೇವೆ, ಹಾಗೆ ನಮ್ಮನ್ನು ಯಾವುದೇ ರೀತಿಯಲ್ಲಿ ನೀವು ಆಟ ಆಡಲಿಕ್ಕೆ, ಹಾಗೆ ಅಪ್ಪು ಕೂಡ ಪಪ್ಪನ ಜೊತೆ ಇರಲಿಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಮಾಡೋ ಹಾಗೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಮತ್ತೆ ಕೂಡ ಗೌತಮ್ ಅವರು ಕೂಡ, ಆಯಿತು, ನಿಮ್ಮ ಇಷ್ಟ ಬಂದಂಗೆ ಇರ್ಬೋದು, ನಾನು ಯಾವುದೇ ರೀತಿ ಕಂಡೀಷನ್ನ ಹಾಕೋದಿಲ್ಲ, ಹಾಗೆ ಅಪ್ಪು ಕೂಡ ಗೌತಮ್ ಸರ್ ಜೊತೆ ಅವನು ಖುಷಿಯಾಗಿ ಇರ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಪ್ಪುಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅಪ್ಪು ಕೂಡ ಹೇಳ್ತಾರೆ, ಹೌದೇನಮ್ಮ, ನಿಜ ಏನು ಮಮ್ಮಿ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಈ ಕಡೆ ಅಪ್ಪು ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ನೀವಷ್ಟೇ ಅಲ್ಲ, ನಾನು ಕೂಡ ಗೌತಮ್ ಜೊತೆ ಇರಬೇಕು ಅಂತ ನಾನು ಬಯಸ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಈ ಕಡೆ ಮಲ್ಲಿ ಕೂಡ ಅವರೆಲ್ಲ ಒಟ್ಟಾಗಿರೋದನ್ನು ನೋಡಿ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಈ ಕಡೆ ಜಯದೇವ್ ಕೂಡ ಅಜ್ಜಿ ಹತ್ರ ಹೋಗ್ತಾರೆ. ಅಜ್ಜಿಯಲ್ಲಿ ಪೇಪರ್ ಓದ್ತಾ ಕುತ್ಕೊಂಡಿರ್ತಾರೆ. ಆಗ ಜಯದೇವ್ ಬಂದು, ಏನು ಮುದುಕಿ, ತುಂಬಾನೇ ಖುಷಿಯಲ್ಲಿ ಪೇಪರ್ ಓದ್ತಾ ಇದೆಯಾ, ನಿನಗೆ ಆಶ್ರಮ ಸೆಟ್ಟಾಯ್ತು ಅನಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ ಸುಮ್ಮನೆ ಕುತ್ಕೊಂಡಿರ್ತಾರೆ. ಆಗ ಅಜ್ಜಿಗೆ ಜಯದೇವು ಹೇಳ್ತಾರೆ, ನಿನಗೆ ಈ ಆಶ್ರಮನೇ ಸೆಟ್ಟಾಗಿರೋದು, ನೀನು ಇನ್ಮೇಲೆ ಇಲ್ಲೇ ಇರಬೇಕು, ನಿನಗಾಗಲೇ ವಯಸ್ಸಾಗಿದೆ, ಆದ್ರಿಂದ ನೀನು ಆಸ್ತಿನೆಲ್ಲ ಅನುಭವಿಸ್ಲಿಕ್ಕೆ ಆಗಲ್ಲ, ಅದಕ್ಕೆ ನೀನು ಎಲ್ಲ ಆಸ್ತಿನ ನನಗಾಗಿ ಬರ್ಕೊಟ್ಟು ಈ ಆಶ್ರಮದಲ್ಲಿ ಸುಖವಾಗಿ ಇದೆಯಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅಜ್ಜಿ ಮಾತಾಡದೆ ಸುಮ್ಮನೆ ಇರ್ತಾರೆ. ಆಗ ಜಯದೇವ್ ಕೂಡ, ನಾನು ನಿನ್ನ ಆಸ್ತಿನ ಪಡ್ಕೊಳ್ಳಿಕ್ಕೆ ಎಲ್ಲನೂ ಕರೆಕ್ಟಾಗಿ ಮಾಡಿಕೊಂಡೆ, ಆದರೆ ತಮ್ಮನೇಲನ್ನು ನಾನು ಲೆಫ್ಟಿಗೆ ತಗೊಳ್ಳೋ ಬಿಟ್ಟು ರೈಟಿಗೆ ತೆಗೆದುಕೊಂಡೆ, ಅದಕ್ಕೆ ನೀನು ಈಗ ಏನು ಮಾತಾಡದೆ ನನಗೆ ಲೆಫ್ಟ್ ತಮ್ಮನೇಲನ್ನ ಈ ಪೇಪರ್ಗೆ ಒತ್ತಿಬಿಡು, ನನಗೆ ಅಷ್ಟೇ ಸಾಕು, ನೀನಿಲ್ಲಿ ಆರಾಮಾಗಿ ಇರ್ಬೋದು, ಏನು ಮಾತಾಡದೆ ಇದೊಂದು ಕೆಲಸನ ಮಾಡಿಕೊಡು ಮುದುಕಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಜ್ಜಿ ನಗ್ತಾ ಇರ್ತಾರೆ, ಅಲ್ಲೋ, ನಿನ್ನಷ್ಟು ದಡ್ಡ ಯಾರೂ ಇಲ್ಲ, ನೀನು ಎಲ್ಲನ ಮಾಡಿಕೊಂಡೆ ಅಂತ ಹೇಳಿ ತುಂಬ ಖುಷಿಯಲ್ಲಿ ಮೆರೀತಿದೆ ಅಲ್ಲ, ಹೇಗೆ ಆಯಿತು ನೋಡು, ನೀನು ಹೀಗೆ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ನನ್ನ ಆಸ್ತಿನೆಲ್ಲ ಗುಂಡು ಹೆಸರಿಗೆ ಬರೆದ್ಬಿಟ್ಟೆ,
ಈಗ ನೀನು ಯಾವುದೇ ಕಾರಣಕ್ಕೂ ಆ ಆಸ್ತಿನ ಪಡ್ಕೊಳ್ಳಿಕ್ಕೆ ಆಗಲ್ಲ. ನನ್ನ ಗುಂಡು ನನಗೋಸ್ಕರ ಕಷ್ಟಪಟ್ಟು ದುಡಿದು ಅವನು ಪ್ರೀತಿಯಿಂದ ಕೊಟ್ಟ ಆಸ್ತಿನ ಅದು ಯಾವುದೇ ಕಾರಣಕ್ಕೂ ದೇವರು ಬೇರೆಯವರ ವಶ ಮಾಡಲಿಕ್ಕೆ ಬಿಡೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ಅದು ಆಗೋದ ಕೆಲಸ. ನೀನು ಎಷ್ಟು ಕಿರಾತಕ ಅಂತ ನನಗೆ ಗೊತ್ತು. ಆದರೆ ನಿನಗೆ ತಮ್ಮನೇಲಿ ಯಾವುದು ತಗೊಳ್ಬೇಕಂತ ಇಷ್ಟು ಬುದ್ಧಿ ಇಲ್ವಲ್ಲ ಅಂತ ಹೇಳಿ ಅಜ್ಜಿ ನಗ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಕೂಡ ತುಂಬಾನೇ ಕೋಪದಿಂದ, ಮುದುಕಿ ನೀನೇನು ಮಾತಾಡ್ತಾ ಇದ್ದೀಯ? ನೀನು ನನಗೆ ಆಸ್ತಿನ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಆ ಗುಂಡಿಗೆ ಕೊಡಲಿಕ್ಕೆ ಆಗೋದಿಲ್ಲ. ನಾನು ನಿನ್ನ ಆಸ್ತಿನ ಅನುಭವಿಸ್ಬೇಕು, ಹಾಗೆ ಆರಾಮಾಗಿರ್ಬೋದು ಅಂತ ನಾನು ಬಯಸಿದ್ರೆ ನೀನು ಆಗಲೇ ಆ ಗುಂಡಿಗೆ ಆಸ್ತಿನ ಕೊಟ್ಟಿದ್ದೀಯ. ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ ಮುದುಕಿ ಅಂತ ಇಲ್ಲಿ ಜಯದೇವ್ ಕೂಡ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಜ್ಜಿ ಕೂಡ ನಗ್ತಾ ಹೇಳ್ತಾರೆ, ನೀನು ಎಷ್ಟೇ ಕಿರ್ಚಾಡಿದ್ರು, ನೀನು ಎಷ್ಟೇ ಎಗರಾಡಿದ್ರು ಅದು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನಾನು ಹಾಗೆ ನನ್ನ ಆಸ್ತಿನ ಕೂಡ ಆಗಲೇ ಗುಂಡು ಹೆಸರಲ್ಲಿ ಆಗಲೇ ಮಾಡಿಬಿಟ್ಟೆ. ನೀನು ಈಗ ಯಾರನ್ನ ಕರ್ಕೊಂಡು ಬಂದರೂ ಕೂಡ, ಹಾಗೆ ಆ ದೇವರನ್ನ ಕರ್ಕೊಂಡು ಬಂದರೂ ಕೂಡ ಯಾವುದೇ ಕಾರಣಕ್ಕೂ ನನ್ನ ಆಸ್ತಿ ನಿನ್ನ ಕೈಗೆ ಬರೋದಿಲ್ಲ. ನೀನು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ನಿನ್ನ ಕೈಗೆ ಈಗ ಚಿಪ್ಪು ಅಷ್ಟೇ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ಗೆ ತುಂಬಾನೇ ಕೋಪ ಬರುತ್ತೆ. ಆಗ ಜಯದೇವ್ ಕೂಡ, ಮುದುಕಿ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಅದಕ್ಕೆ ಏನು ಮಾಡಬೇಕೋ ಮತ್ತು ಅದನ್ನು ಹೇಗೆ ಪಡ್ಕೊಳ್ಬೇಕೋ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ಆ ಗೌತಮ್ ಮತ್ತು ಭೂಮಿಕಾ ಎಲ್ಲಿದ್ದಾರೋ ಅವರನ್ನು ಹುಡುಕಿ ಆಮೇಲೆ ನಿನಗೆ ತಕ್ಕ ಪಾಠ ಕಲಿಸ್ತೇನೆ ಅಂತ ಹೇಳಿ ಈ ಕಡೆ ಜಯದೇವ್ ಕೂಡ ತುಂಬಾನೇ ಕೋಪದಿಂದ ಅದನ್ನು ಬಿಸಾಡಿ ಅಲ್ಲಿಂದ ಹೋಗ್ತಾರೆ. ಆಗ ಅಜ್ಜಿ ಕೂಡ ಈ ಕಡೆ ತಕ್ಷಣ ಆನಂದ್ ಅವರಿಗೆ ಕಾಲ್ ಮಾಡಿ, ಈ ರೀತಿ ಜಯದೇವ್ ಬಂದಿದ್ದ, ಹಾಗೆ ಅದಕ್ಕೆ ಬೇಕಾದ ಎಲ್ಲ ರೀತಿ ಫೆಸಿಲಿಟಿಗಳನ್ನು ಮಾಡ್ಕೊಳ್ಳಿ, ಹಾಗೆ ಮತ್ತು ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ತುಂಬಾ ಹುಷಾರಾಗಿ ಇರಬೇಕು. ಈಗ ಜಯದೇವ್ ಅವರನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಏನು ಮಾಡ್ತಾನೋ ಒಂದು ಗೊತ್ತಾಗೋದಿಲ್ಲ. ಅದಕ್ಕೆ ಅವನಿಂದ ಯಾವುದೇ ಕಾರಣಕ್ಕೂ ಹುಷಾರಾಗಿ ಇರಿ ಅಂತ ಹೇಳಿ ಫೋನ್ ಮಾಡು ಅಂತ ಹೇಳಿ ಈ ಕಡೆ ಆನಂದ್ ಅವರಿಗೆ ಫೋನ್ ಮಾಡ್ತಾರೆ. ಆಗ ಈ ಕಡೆ ಆನಂದ್ ಅವರು ಕೂಡ, ಆಯಿತು ಅಜ್ಜಿ, ನೀವು ಹೇಳ್ದಾಗೆ ಮಾಡ್ತೇವೆ, ಆದರೆ ನೀವು ಕೂಡ ಅಲ್ಲಿ ಹುಷಾರಾಗಿರಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ, ನನ್ನದೇನು ಟೆನ್ಷನ್ ಇಲ್ಲ, ನಾನು ಆರಾಮಾಗಿದ್ದೇನೆ. ಅವನು ಯಾವುದೇ ಕಾರಣಕ್ಕೂ ನನ್ನನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನ್ನ ಗುಂಡು ನನ್ನ ಜೊತೆ ಇರೋವರೆಗೂ ಯಾರು ಕೂಡ ನನ್ನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಆನಂದ್ ಅವರು ಕೂಡ, ಸರಿ ಅಜ್ಜಿ, ನೀವು ಹೇಳಿದ್ದೆ ಸರಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಜೊತೆ ಕಳೆದ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಅವರ ಜೊತೆಯಲ್ಲಿ ಮಲಗಿರೋದು, ಹಾಗೆ ಅವರ ಗೊರಕೆ ಶಬ್ದಕ್ಕೆ ಅವರು ಅದನ್ನು ಲಾಲಿಸಿ ಅದನ್ನು ನಗ್ತಾ ಇರ್ತಾರೆ. ಆಗ ಈ ಕಡೆ ಮಲ್ಲಿ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಮಲ್ಲಿ ಕೂಡ ಕೇಳ್ತಾರೆ, ಏನಕ್ಕ ಇವತ್ತು ತುಂಬ ನಗ್ತಾ ಇದ್ದೀರಾ, ಹಳೇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಹಾಗೇನೂ ಇಲ್ಲ ಮಲ್ಲಿ, ಏನೂ ಇಲ್ಲ, ನೀನು ಓದ್ಕೋ ಹೋಗು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಕೂಡ, ಅಕ್ಕ ನನಗೆ ಗೊತ್ತಕ್ಕ, ನೀವು ಬಾವರ ಜೊತೆ ಇದ್ದ ಕ್ಷಣಗಳನ್ನೇ ನೆನೆಸ್ಕೊಳ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ, ಅಜ್ಜಿ ಏನೂ ಇಲ್ಲ ಮಲ್ಲಿ, ನೀನು ಹೋಗು ಓದ್ಕೋ ಹೋಗು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತು ಈ ಕಡೆ ಅಪ್ಪು ಮಿಂಚು ಕೂಡ ಗೌತಮ್ ಸರ್ ಜೊತೆ ಆಡ್ಬೋದು ಅಂತ ಹೇಳಿ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಭೂಮಿಕಾ ಅವರು ಕೂಡ ಗೌತಮ್ ಜೊತೆ ನಾನು ಒಂದಾಗಿರಬೇಕು, ಹಾಗೆ ನಡೆದ ಸತ್ಯವನ್ನೆಲ್ಲ ಹೇಳಬೇಕು, ಮತ್ತು ಗೌತಮ್ ಜೊತೆ ಎಲ್ಲ ಕಷ್ಟನ ಹೇಳಿದರೆ ಅವರು ಶಕುಂತಲೆಗೆ ಒಂದು ಗತಿನ ಕಾಣ್ತಾರೆ. ನಾನು ನನ್ನ ಗೌತಮ್ ಜೊತೆ ಇದ್ದರೆ ನನಗೆ ಯಾವುದೇ ಸಮಸ್ಯೆನೂ ಆಗೋದಿಲ್ಲ. ಹಾಗೆ ನಾವು ಅಜ್ಜಿನ ಕೂಡ ಮನೆಗೆ ತಂದು ಇಟ್ಕೋಬೋದು, ಹಾಗೆ ಅತ್ತೆ ಜೊತೆನೂ ಕೂಡ ನಾನು ಚೆನ್ನಾಗಿ ಅವರನ್ನು ನೋಡ್ಕೋಬೋದು, ನಾವೆಲ್ಲರೂ ಕೂಡ ಖುಷಿಯಾಗಿ ಇರ್ಬೋದು ಅಂತ ಹೇಳಿ ಈ ಕಡೆ ಭೂಮಿಕಾ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಹೋಗಿ ಗೌತಮ್ಗೆ ಸತ್ಯನ ಹೇಳಬೇಕು ಅಂತ ಹೇಳಿ ಅವರು ಕೂಡ ತುಂಬಾ ಹೇಳಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಕೂಡ ಭೂಮಿಕಾ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಭೂಮಿಕಾ ಅವರ ಜೊತೆ ನಾನು ಆದಷ್ಟು ಒಂದಾಗಬೇಕು, ಅವರ ಸಮಸ್ಯೆ ಏನಿದೆ ಅಂತ ನಾನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಗೌತಮ್ ಕೂಡ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಹಾಗೆ ಅವರು ಕಳೆದುಕೊಂಡ ಮಗುವನ್ನು ಕೂಡ ಅವರು ಆದಷ್ಟು ಬೇಗ ಹುಡುಕಿ ತರಬೇಕು ಅಂತ ಹೇಳಿ ಕೂಡ ಈ ಕಡೆ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ಗೌತಮ್ಗೆ ಸತ್ಯನ ಹೇಳಬೇಕು, ಆ ಶಕುಂತಲಾ ಮಾಡಿದ ಎಲ್ಲ
ಕುತಂತ್ರನ ಅವರಿಗೆ ತಿಳಿಸಿ ಶಕುಂತಲಾ ಮತ್ತು ಜಯದೇವಿಗೆ ಒಂದು ಗತಿಯನ್ನು ಕಾಣಿಸ್ಬೇಕು ಅಂತ ಹೇಳಿ ಭೂಮಿಕಾ ಅವರು ಅಂದ್ಕೊಳ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.